ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಚರ್ಚೆ ಯಾವುದೇ ವಿಷಯಕ್ಕಾಗ್ಲಿ ಅದಕ್ಕೆ ಒಂದು ಗ್ಯಾರಂಟಿಯ ಅಂಟು ಅನ್ನೋದಂತೂ ಸದಾ ಕಾಲ ಇದ್ದೇ ಇರುತ್ತೆ. ನೋಡಿ, ನಾವು ಇವತ್ತು ಚರ್ಚೆ ಮಾಡ್ತಿರೋದು ಅಂದಿನ ದಿನ 2013-18 ನಡುವೆ ಇದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ ಅವತ್ತು ಅದು ಕಾರ್ಯರೂಪಕ್ಕೆ ತಂದಂಥ ಒಂದು ಜಾತಿ ಗಣತಿಯ ಪ್ರಕ್ರಿಯೆ, ಕಾಂತರಾಜ್ ಕಮಿಷನ್ನು ಅವರು ಸಲ್ಲಿಸಿದಂಥ ಒಂದು ವರದಿ, ಅದನ್ನ ಅಧಿಕೃತವಾಗಿ ಅಂಗೀಕಾರ ಆಗಿರಲಿಲ್ಲ. ಈಗ ಮತ್ತೊಮ್ಮೆ ಬಂದಿದೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ಈ ಸಂದರ್ಭದಲ್ಲಿ ಇದನ್ನ ಅಂಗೀಕಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇದಕ್ಕೂ ಒಂದು ಗ್ಯಾರಂಟಿ ಆಂಗಲ್ ಏನಪ್ಪಾ ಅಂದ್ರೆ, ಈಗ ಷರತ್ತಾದ್ಮೇಲೆ ಷರತ್ತು, ಬೇಷರತ್ತಾಗಿ ಷರತ್ತು ರಹಿತವಾಗಿ ಎಲ್ಲಾ ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರಿ. ನಾವು ಕೇಳ್ತೀವಿ, ಅವತ್ತು ನೀವು ಹೇಳಿದ್ರಿ ಮಾದೇವಪ್ಪ ನಿನ್ಗೂ ಫ್ರೀ ನನಗೂ ಫ್ರೀ. ನಿಮ್ಮ ಪಕ್ಷದ ಟ್ವಿಟರ್ ಖಾತೆಯಿಂದ ಟ್ವೀಟ್ ಮಾಡಿದ್ರಿ, ಸಿ.ಟಿ. ರವಿ ಅವರೇ ನಿಮ್ಮ ಮನೆಯವ್ರಿಗೂ 2,000 ರೂಪಾಯಿ. ನಾನು ಕೇಳ್ತೀನಿ, ಸರ್ ನಿಮ್ಗೆ ಅವತ್ತು ಗೊತ್ತಿರ್ಲಿಲ್ವಾ ಸಿ.ಟಿ. ರವಿ ಅವರು ಟ್ಯಾಕ್ಸ್ ಕಟ್ತಾರೆ ಅಂತ? ಯಾವ ಆಧಾರದ ಮೇಲೆ ಹೇಳಿದ್ರಿ ನೀವು 2,000 ರೂಪಾಯಿ ಸಿ.ಟಿ. ರವಿ ಅವ್ರ ಮನೆಯವ್ರಿಗೂ ಸಿಗುತ್ತೆ ಅಂತ? ಅದು ಚರ್ಚೆ ಬೇರೆ. ಇವತ್ತು ಈ ಸಮೀಕ್ಷೆ ಸಂಘರ್ಷ ಅನ್ನೋ ಚರ್ಚೆ ನಾವು ಏನ್ ಮಾಡ್ತಿದೀವಿ, ಇದನ್ನ ಯಾಕೆ ತಂದಿದೆ ಸರ್ಕಾರ ಅನ್ನೋ ಸಂದೇಹ ಶುರು ಆಯ್ತು. ಏನಪ್ಪಾ ಅಂದ್ರೆ ಸಂದೇಹ, ಗ್ಯಾರಂಟಿಗಳ ಬಗ್ಗೆ, ಅದಕ್ಕೆ ಅನ್ವಯಿಸ್ತಿರುವಂತಹ ಷರತ್ತುಗಳ ಬಗ್ಗೆ ಆಗ್ತಿರುವಂತಹ ಚರ್ಚೆ, ಜನಾಕ್ರೋಶ ಹೊರಗೆ ಹಾಕ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ಚರ್ಚೆಯ ದಿಕ್ಕನ್ನು ಬದಲಾಯಿಸಬೇಕಾಗಿದೆ, ಒಂದು ಪ್ರಬಲ ಅಸ್ತ್ರ ತರಬೇಕಾಗಿದೆ. ಏನಪ್ಪಾ, ಜಾತಿಗಿನ್ನ ದೊಡ್ಡ ಅಸ್ತ್ರ ಯಾವ್ದಾದ್ರು ಇದೆಯಾ ಕರ್ನಾಟಕದಲ್ಲಿ? ಆ ಜಾತಿ, ಇತ್ತೀಚಿನ ದಿನಗಳ ನಿರ್ಧಾರಗಳಾದ ಮೀಸಲಾತಿ, ಎರಡನ್ನ ಸೇರಿಸಿ ಅಂಗೀಕಾರ ಅನ್ನೋ ವಿಷಯವನ್ನ ತಂದು ಚರ್ಚೆಯ ದಿಕ್ಕನ್ನ ಬದಲಾಯಿಸೋದಕ್ಕೆ ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ನಮ್ಮದು. ಚರ್ಚೆಯ ವಿಷಯ ಸಮೀಕ್ಷೆ ಸಂಘರ್ಷ. ಚರ್ಚೆಯ ವಿಷಯದ ಹೆಡ್ಲೈನ್ಸ್, ಟು ದ ಪಾಯಿಂಟ್. ನಮ್ಮ ಹಿಂದಿನ ಸರ್ಕಾರದಲ್ಲಿ ಪೂರ್ಣಗೊಳ್ಳದ ಜಾತಿ ಗಣತಿ ಪ್ರಕ್ರಿಯೆಯನ್ನ ಈ ಬಾರಿ ಪೂರ್ಣಗೊಳಿಸಲು ಮುಂದಾದ ಕಾಂಗ್ರೆಸ್ ಸರ್ಕಾರ. ಮೀಸಲಾತಿ ಬಗ್ಗೆ ಗೊಂದಲಮಯ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ವೈಜ್ಞಾನಿಕ ಆಧಾರ ಆಗುವುದರ ಜೊತೆಗೆ ನಿರ್ಧಾರಗಳಿಗೆ ಸಹಾಯಕ ಆಗುವ ನಿರೀಕ್ಷೆ. ಮುಖ್ಯಮಂತ್ರಿಗಳು ಘೋಷಿಸಿದಂತೆ ಜಾತಿ ಗಣತಿ ವರದಿ ಅಂಗೀಕಾರವಾದಲ್ಲಿ ಪಕ್ಷದ ಒಳಗು ಹೊರಗು ಪ್ರತಿರೋಧ ನಿಶ್ಚಿತ. ಗ್ಯಾರಂಟಿ ಗಮನ ಬೇರೆಡೆ ಸೆಳೆಯಲು ಜಾತಿ, ಜನಗಣತಿ, ಮೀಸಲಾತಿ ಚರ್ಚೆ ಮುನ್ನೆಲೆಗೆ ಎಂಬ ಸಂದೇಹ.